ಸಿದ್ದರಾಮಯ್ಯನವರು ದೇವೇಗೌಡರ ವಿರುದ್ಧ ಜೊತೆಯಾಗಿ ರಾಜಕಾರಣ ಮಾಡಿದ್ದಾರೆ, ವಿರುದ್ಧವಾಗಿ ರಾಜಕಾರಣ ಮಾಡಿದ್ದಾರೆ. ಯಡಿಯೂರಪ್ಪನವರು ವಿರುದ್ಧವಾಗಿ ರಾಜಕಾರಣ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಜೊತೆಯಾಗಿ ಮತ್ತೆ ವಿರುದ್ಧವಾಗಿ ರಾಜಕಾರಣ ಮಾಡಿದ್ದಾರೆ. ಅವ್ರು ಯಾರ ಕೈಲೂ ಅಳ್ಳಾಡ್ಸಕ್ಕಾಗ್ಲಿಲ್ಲ. ನೀವು ಈ ಪ್ರಕರಣ ಹಿಡ್ಕೊಂಡು ಸಿದ್ದರಾಮಯ್ಯನವ್ರನ್ನು ಕೂಡ 10 ಸರಿ ಯೋಚನೆ ಮಾಡಿ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಬಂದು ಕೋರ್ಟ್ ಕಟಕಟಕ್ಕೆ ತಂದು ನಿಲ್ಸೋ ಅಂತ ಬಂದ್ಬಿಟ್ರಲ್ಲ. ಅಲ್ಲ, ಪ್ರದೀಪ್ ಕುಮಾರ್ ಸ್ಟ್ರೆಂತ್ ಏನು ಅಂತ, ಯಾರು ಈ ಪ್ರದೀಪ್ ಕುಮಾರ್ ಅಂತ? ಅದು ಸ್ಟ್ರೆಂತ್ ಏನಪ್ಪಾ ಅಂದ್ರೆ, ನಾನು ನೀವ್ ಯಾರು ಅಂತ ಜನಕ್ಕೆ ಬಹಳ ಕುತೂಹಲ. ನಾನು ನನ್ನ ಗ್ರಾಮ ಬಂದು ಕದಿರಮಂಗಲ ಅಂತೇಳಿ ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಸಣ್ಣ ಗ್ರಾಮದಿಂದ ಬಂದಂತವ್ ನಾನು. ನನ್ನ ಊರಿಗೆ ರಸ್ತೆನೇ ಇಲ್ಲ ಅಂತ ಹಳ್ಳಿಯಿಂದ ಬಂದಂತವನು. ರಸ್ತೆ ಇಲ್ಲ, ಬಸ್ ಇಲ್ಲ, 2 ಕಿಲೋಮೀಟರ್ ನಡೆದು ಬಸ್ ಹತ್ಬೇಕು ಅಂತ ಹಳ್ಳಿಯಿಂದ ಬಂದನು. ನನಗೆ ಸ್ಟ್ರೆಂತ್ ಏನಂದ್ರೆ ನನ್ನ ಎಜುಕೇಶನ್, ನಾನು ಲಾಯರ್, ಅದೇ ನನ್ನ ಸ್ಟ್ರೆಂತ್. ಅದರ ಹೊರತಾಗಿ ನನ್ನ ಇನ್ ಯಾವ ಇನ್ಫ್ಲೂಯೆನ್ಸು ಇಲ್ಲ, ನನಗೆ ಮನಿ ಪವರು ಇಲ್ಲ, ಮಜಲ್ ಪವರು ಇಲ್ಲ, ಇನ್ಯಾವುದೂ ಇಲ್ಲ. ನನ್ನ ಶಕ್ತಿ ನನ್ನ ವಕೀಲ ವೃತ್ತಿ. ಸೊ ಇದ್ರ ಆಧಾರದ ಮೇಲೆ ಯಾಕೆ ಇಲ್ಲಿ ಇಷ್ಟು ಸ್ಟ್ರೆಂತ್ ಬರ್ಲಿಕ್ಕೆ ಕಾರಣ ಅಂತಂದ್ರೆ, ತಪ್ಪು ಮಾಡಿರೋದ್ರಿಂದ ತಪ್ಪು ಕಣ್ಣಿಗೆ ಕಾಣಿಸ್ತಾ ಇತ್ತು. ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ತಪ್ಪಿಸಿಕೊಳ್ಳುವ ಎಲ್ಲ ಪ್ರಯತ್ನವನ್ನ ಪತ್ರಕರ್ತರಿಗೆ ಮತ್ತು ಮಾಧ್ಯಮದ ಮುಂದೆ ಪದೇ ಪದೇ ಮಾಡ್ತಾ ಬಂದ್ರು. ನಿಮ್ಮೆಲ್ಲರನ್ನೂ ಕೂಡ ನೀವು ನೋಡಿ, ಒಂದು ಪ್ರಶ್ನೆ ಕೇಳಿದ್ರಿ, ಜ್ಞಾಪಕ ಇಟ್ಸ್ಕೊಳ್ಬೇಕಾದ್ರೆ ನೀವು ರೀಕಾಲ್ ಮಾಡ್ಕೊಳ್ಳಿ. ಖಂಡಿತ. ನಿಂಗ ಯಾವಾಗ ಸತ್ತ ಅಂತ ಕೇಳ್ತಾರೆ ಪತ್ರಕರ್ತರು ಒಂದ್ ದಿವಸ. ಆ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅವರು. ನಿಂಗ ಯಾವಾಗ ಸತ್ತ ಅಂತ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಮುಖ್ಯಮಂತ್ರಿಗಳು.